forever on fire. ಡಿಸೆಂಬರ್ 5ರಂದು ಹಾಸನದಲ್ಲಿ ಅಹಿಂದ ಸಮಾವೇಶ. ಇಂದು ಹಾಸನ ಜಿಲ್ಲೆಗೆ 5 ಸಚಿವರುಗಳು ಭೇಟಿಯನ್ನ ಕೊಡಲಿದ್ದಾರೆ. ಹಾಸನ ನಗರದ ಕೃಷ್ಣನಗರಕ್ಕೆ 5 ಸಚಿವರು ಭೇಟಿಯನ್ನ ನೀಡಲಿದ್ದಾರೆ. ಕೆಎನ್ ರಾಜಣ್ಣ, ಎಚ್.ಸಿ. ಮಹದೇವಪ್ಪ, ಕೆ ವೆಂಕಟೇಶ್, ಬೋಸರಾಜ್ ಭೇಟಿಯನ್ನ ನೀಡಿ ಸಭೆಯನ್ನ ನಡೆಸಲಿದ್ದಾರೆ. ಸಂಸದ ಶ್ರೇಯಸ್ ಪಟೇಲ್ ನೇತೃತ್ವದಲ್ಲಿ ಇವತ್ತು ಸ್ಥಳ ವೀಕ್ಷಣೆಯನ್ನ ಕೂಡ ಮಾಡಲಾಗುತ್ತೆ. ಶಾಸಕ ಶಿವಲಿಂಗೇಗೌಡರಿಗೆ ಫುಲ್ ಅಲರ್ಟ್ ಆಗಿರೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಜಿಲ್ಲಾ ತಾಲೂಕು ಪಂಚಾಯತ್ ಸದಸ್ಯರಿಗೆ ಹಾಜರಿರುವುದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಡಿಸೆಂಬರ್ 5ರಂದು ಹಾಸನದಲ್ಲಿ ಅಹಿಂದ ಸಮಾವೇಶವನ್ನ ನಡೆಸಬೇಕು ಅನ್ನುವಂಥ ಪ್ಲಾನ್ ಅನ್ನು ಮಾಡಲಾಗಿದೆ. ಈ ಸಮಾವೇಶದ ಉದ್ದೇಶ ಹಾಸನ ಅಂತ ಹೇಳ್ತಾ ಇದ್ದ ಹಾಗೇನೆ ಬಹುತೇಕ ಮಂದಿಗೆ ಗೊತ್ತಾಗಿರುತ್ತೆ. ಇದೀಗ ಕಾಂಗ್ರೆಸ್ನವರು ಹಾಸನ, ಚನ್ನಪಟ್ಟಣ, ಅದರ ಜೊತೆಗೆ JDSನ ಬೆಲ್ಟ್ ಅಂತ ಏನು ಕರೆಸ್ಕೊಳ್ತಾ ಇತ್ತು ಆ ಭಾಗಗಳಲ್ಲಿ ಬಲವಾದಂಥ ಬೇರೂರಬೇಕು ಅನ್ನುವಂಥ ಪ್ಲಾನ್ನ ಮಾಡ್ಕೊಂಡಿರೋದು ಚೆನ್ನಾಗಿ ಗೊತ್ತಿದೆ. ಸೊ ಆ ಕಾರಣಕ್ಕಾಗಿಯೇ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು, JDSಗೆ ಸೆಡ್ಡು ಹೊಡಿಬೇಕು ಅನ್ನುವಂಥದ್ದು ಕೂಡ ಈ ಒಂದು ಸಮಾವೇಶದ ಮಹತ್ವದ ಉದ್ದೇಶಗಳಲ್ಲಿ ಒಂದಾಗಿದೆ. ಒಂದು, ಸಿದ್ದರಾಮಯ್ಯನವರ ವರ್ಚಸ್ಸಿಗೇನು ಅನ್ನುವುದನ್ನ ಮೈತ್ರಿ ನಾಯಕರಿಗೆ ತೋರಿಸು. ಇನ್ನೊಂದು, JDSನ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇತ್ತು ಹಾಸನ, ಅಲ್ಲಿಗೆ ಸಡ್ಡು ಹೊಡೆದು ಸಮಾವೇಶವನ್ನು ನಡೆಸಿ ಶಕ್ತಿ ಪ್ರದರ್ಶನವನ್ನು ಮಾಡೋದು. ಸೊ ಆ ನಿಟ್ಟಿನಲ್ಲಿಯೇ ತಯಾರಿಗಳು ಬಲು ಜೋರಾಗಿ ನಡೀತಾ ಇದೆ. ಇವತ್ತು ಹಾಸನ ಜಿಲ್ಲೆಗೆ 5 ಸಚಿವರುಗಳು ಭೇಟಿ ಕೊಡ್ತಾ ಇದ್ದಾರೆ. ಹಾಸನ ನಗರದ ಕೃಷ್ಣನಗರಕ್ಕೆ ಈ 5 ಸಚಿವರು ಭೇಟಿ ಕೊಟ್ಟು ಎಲ್ಲಿ ಸಮಾವೇಶ ನಡೆಸುವಂಥ ಸ್ಥಳ ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ಪ್ಲ್ಯಾನ್ ಮಾಡಲಿದ್ದಾರೆ. ಅದಕ್ಕೆ ಅಂತ ಒಂದು ಮಹತ್ವದ ಮೀಟಿಂಗನ್ನು ಕೂಡ ಕರೆಯಲಾಗಿದೆ. ಕೆಎನ್ ರಾಜಣ್ಣ, ಎಚ್.ಸಿ. ಮಹದೇವಪ್ಪ, ಕೆ ವೆಂಕಟೇಶು, ಬೋಸರಾಜು ಭೇಟಿಯನ್ನು ನೀಡಿ ಸಭೆಯನ್ನು ನಡೆಸಲಿದ್ದಾರೆ. ಸಂಸದ ಶ್ರೇಯಸ್ ಪಟೇಲ್ ನೇತೃತ್ವದಲ್ಲಿ ಇವತ್ತು ಸ್ಥಳ ವೀಕ್ಷಣೆಯನ್ನು ಮಾಡಲಾಗುತ್ತೆ. ಶಾಸಕ ಶಿವಲಿಂಗೇಗೌಡರಿಗೆ ನೀವು ಅಲರ್ಟ್ ಆಗಿರಬೇಕು, ಜಾಗ, ಜನರನ್ನು ಸೇರಿಸೋದು, ಇದೆಲ್ಲದ್ರ ಬಗ್ಗೆ ನೀವು ಕೂಡ ಕೈ ಜೋಡಿಸ್ಬೇಕು, ಪ್ಲ್ಯಾನ್ ಮಾಡಬೇಕು, ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರಬೇಕು, ಕಾರ್ಯಕ್ರಮದಿಂದ ಒಳ್ಳೆ ಸಂದೇಶ ರವಾನೆ ಆಗಬೇಕು, ಅತಿ ಹೆಚ್ಚಿನ ಜನರನ್ನು ಸೇರಿಸಬೇಕು, ಈ ಥರದೊಂದು ಪ್ಲ್ಯಾನನ್ನು ಮಾಡಲಾಗಿದೆ. ಕೆಲವು ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರ ಬರ್ತ್ಡೇ ಮತ್ತು ಇದೇ ಥರದೊಂದು ಸಮಾವೇಶವನ್ನು ಮಾಡಲಾಗಿತ್ತು, ಒಂದು ವರ್ಷದ ಹಿಂದೆ. ಸೊ ಆಗಲೂ ಕೂಡ ಶಕ್ತಿ ಪ್ರದರ್ಶನವೇ ಮುಖ್ಯ ಉದ್ದೇಶ ಆಗಿತ್ತು. ಈಗ ವಾಲ್ಮೀಕಿ ಹಗರಣ, ಮೂಢ ಹಗರಣ, ವಕ್ಫು ಇದೆಲ್ಲವನ್ನು ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಿರುವಂಥ ಮೈತ್ರಿ ನಾಯಕರು ಕಾಂಗ್ರೆಸ್ನ ವರ್ಚಸ್ಸನ್ನು ಕುಂದಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದರೆ, ಕಾಂಗ್ರೆಸ್ನ ನಾಯಕರು ಯಾವುದೇ ಕಾರಣಕ್ಕೂ ನಮ್ಮ ವರ್ಚಸ್ಸು ಕುಂದೋದಿಲ್ಲ, ಹಾಗೇ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಚನ್ನಪಟ್ಟಣ ಗೆದ್ದ ಮೇಲಂತೂ ಕಾಂಗ್ರೆಸ್ನ ನಾಯಕರಿಗೆ ಅತೀವ ಓವರ್ ಕಾನ್ಫಿಡೆಂಟ್ ಬಂದ್ಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಡಿಸೆಂಬರ್ 5ಕ್ಕೆ ಅಹಿಂದ ಸಮಾವೇಶ, ಅದಕ್ಕೆ ಅಂತ ಸಕಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ಕೂಡ 5 ಸಚಿವರು ಭೇಟಿ ಕೊಡ್ತಾ ಇದ್ದಾರೆ. ಇವತ್ತಿನ ಹೈಲೈಟ್ಸ್ ಏನಿದೆ ಅಂತ ಪ್ರಕಾಶ್? ಇವತ್ತು 11 ಗಂಟೆಗೆ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಮಂತ್ರಿ ಮಹೋದಯರು ಹಾಸನಕ್ಕೆ 2ನೇ ಬಾರಿ ಎಂಟ್ರಿ ಆಗ್ತಾ ಇರತಕ್ಕಂಥದ್ದು. ಒಂದು ವಿಚಾರ ಏನು ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯರವರ ಅಣತಿಯಂತೆ ಹಾಸನ ಜಿಲ್ಲೆಯಲ್ಲಿ, ಅದರಲ್ಲೂ JDS ಭದ್ರಕೋಟೆಯಲ್ಲಿ ರೇವಣ್ಣ ಕುಟುಂಬಕ್ಕೆ ಸೆಡ್ಡು ಹೊಡೆಯೋಕೆ ಒಂದು ಪ್ಲಾನ್ ಇಟ್ಕೊಂಡ್ರೆ, ಇನ್ನೊಂದು ಕಡೆ ಒಕ್ಕಲಿಗರ ಮತಗಳನ್ನು ಸೆಳೆಯಲಿಕ್ಕೆ, ಒಕ್ಕಲಿಗರ ಮತಗಳನ್ನು ಡಿವೈಡ್ ಮಾಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಪ್ಲಾನ್ ಮಾಡಿದ್ದಾರೆ ಎಂಬುವ ಮಾಹಿತಿ ಸದ್ಯಕ್ಕೆ ರವಾನೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಮೊದಲನೇ ಬಾರಿಗೆ, ಅಂದ್ರೆ ಈಗ ಕಳೆದ 3-4 ದಿನಗಳ ಹಿಂದೆ ಒಂದಿಷ್ಟು ಮಂತ್ರಿ ಮಹೋದಯರು, ಅಂದ್ರೆ ಒಂದು 4ರಿಂದ 5 ಜನ, ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಮಂತ್ರಿ ಮಹೋದಯರು ಕೂಡ ಬಂದು ಹೋಗಿದ್ರು. ಈಗ 2ನೇ ಬಾರಿ ಮತ್ತೆ ಬರ್ತಾ ಇರುವಂತದ್ದು ಇನ್ನು ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಕೆಎನ್ ರಾಜಣ್ಣ, ಬೋಸರಾಜ್, ಮತ್ತೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು, ಜೊತೆಗೆ ಇಲ್ಲಿನ ಸ್ಥಳೀಯ ಸಂಸದ ಶ್ರೇಯಸ್ ಪಟೇಲ್ ರವರ ನೇತೃತ್ವದಲ್ಲಿ ಇವತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಕಾಂಗ್ರೆಸ್ನ ಮುಖಂಡರುಗಳಾಗಿರ್ಬೋದು, ಎಲ್ಲರೂ ಕೂಡ ಖುದ್ದಾಗಿ ಹಾಜರಿರ್ಲಿಕ್ಕೆ ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಇಂದ ಸೂಚನೆ ಹೋಗಿರತಕ್ಕಂಥದ್ದು. ಇವತ್ತು 11 ಗಂಟೆಗೆ ಕೃಷ್ಣಾನಗರದಲ್ಲಿ, ಹಾಸನ ನಗರದ ಕೃಷ್ಣಾನಗರದಲ್ಲಿ ಇರ್ತಕ್ಕಂತಹ ಸ್ಥಳ ಏನಿದೆ, ಸ್ಥಳ ವೀಕ್ಷಣೆ ಮಾಡಿ ನಂತರ
ಅವರು ಮೀಟಿಂಗ್ ಮಾಡ್ತಾರೆ. ಜೊತೆಗೆ ಸಾಕಷ್ಟು ರಾಜಕೀಯವಾಗಿ ಚರ್ಚೆ ಮಾಡ್ತಾರೆ. ಇಲ್ಲಿ ಒಂದು ಹಳೆ ಮೈಸೂರು ಭಾಗಕ್ಕೆ ಒಂದಿಷ್ಟು ಶಕ್ತಿ ಪ್ರದರ್ಶನವನ್ನು ನೀಡ್ಲಿಕ್ಕೆ, ಅಂದ್ರೆ ಹಳೆ ಮೈಸೂರು ಭಾಗಕ್ಕೆ ಒಕ್ಕಲಿಗರ ಮತಗಳನ್ನ ಪ್ರಮುಖವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಆ ಮತಗಳನ್ನ ಬುಟ್ಟಿಗೆ ಕೈ ಹಾಕ್ಲಿಕ್ಕೆ ಸಿಎಂ ರವರು ಈ ರೀತಿ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಕೂಡ ಮಾಡಿಕೊಂಡಿರುವಂತದ್ದು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ನೀತಿ. ಓಕೆ ಪ್ರಕಾಶ್, ಈಗ ಈ ಹಿಂದೆ ಕೂಡ ಸಿದ್ದರಾಮಯ್ಯನವರ ಬರ್ತ್ಡೇ ಮತ್ತು ಅಹಿಂದ ಸಮಾವೇಶ ಮಾಡೋದ್ರ ಮುಖಾಂತರವಾಗಿ ಸಿದ್ದರಾಮಯ್ಯನವರ ವರ್ಚಸ್ಸು ಅಥವಾ ಶಕ್ತಿ ಏನಿದೆ ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನು ಮಾಡಲಾಗಿತ್ತು. ಆಗಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರು. ಈಗ ಹಳೆ ಮೈಸೂರು ಭಾಗವನ್ನು JDSನವರು ಫೋಕಸ್ ಮಾಡ್ತಾ ಇದ್ರು. JDSನ ಬೆಲ್ಟ್ ಅಂತ ಕರೆಸ್ಕೊಳ್ಳಲಾಗ್ತಾ ಇತ್ತು. ಪ್ರಮುಖವಾಗಿ BJPಯವರು ಕೂಡ ಫೋಕಸ್ ಮಾಡ್ತಾ ಇದ್ರು. ಈಗ ಅಲ್ಲೇ ಸೆಡ್ಡು ಹೊಡೆದು ನಿಲ್ಲೋದಕ್ಕೆ ಅಂತ ಈ ಸಮಾವೇಶವನ್ನ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ವರದಾನ ಆಗತ್ತೆ, ಜೊತೆಗೆ ಮೈತ್ರಿ ನಾಯಕರಿಗೆ ಇದು ಎಷ್ಟರ ಮಟ್ಟಿಗೆ ತಲೆಬಿಸಿ ಆಗತ್ತೆ ಅಂತ? ಹೌದು, ಖಂಡಿತವಾಗ್ಲೂ ಇದು ಈಗಾಗಲೇ ಹಾಸನದಲ್ಲಿ ಒಂದಿಷ್ಟು ಅಹಿಂದ ಮತಗಳು ಅಂದ್ರೆ ಅಲ್ಪಸಂಖ್ಯಾತರ ಮತಗಳೇನಿದೆ ಅವು ಈಗಾಗಲೇ ಕಾಂಗ್ರೆಸ್ ಪರವಾಗಿ ಇರ್ತಕ್ಕಂಥದ್ದು. ಅವ್ರಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಒಕ್ಕಲಿಗರ ಮತಗಳು. ಒಕ್ಕಲಿಗರೇ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಮೈನ್ ಸ್ಟ್ರೀಮ್ ಅಲ್ಲಿ ಇರ್ತಕ್ಕಂತಹ ಮತಗಳು. ಆ ಮತಗಳನ್ನ ಸೆಳಿಲಿಕ್ಕೆ ಈಗಾಗಲೇ ಒಕ್ಕಲಿಗರ ನಾಯಕರುಗಳನ್ನ ಮೀಟ್ ಮಾಡುವಂತದ್ದು, ಜೊತೆಗೆ ಅವ್ರ ಜೊತೆ 1-to-1 ಮಾತನಾಡ್ಲಿಕ್ಕೆ ಈಗಾಗಲೇ ಕಾಂಗ್ರೆಸ್ನ ಹಾಸನ ಜಿಲ್ಲಾ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಶಿವಲಿಂಗೇಗೌಡರ ನೇತೃತ್ವ ಆಗಿರ್ಬೋದು, ಸಂಸದ ಶ್ರೇಯಸ್ ಪಟೇಲ್ ರವರ ನೇತೃತ್ವ ಆಗಿರ್ಬೋದು. ಹೀಗೆ ಅವ್ರನ್ನ ಸೆಳೆದ್ರೆ ಮತಗಳು ಡಿವೈಡ್ ಕೂಡ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ JDS ಭದ್ರಕೋಟೆಯನ್ನು ಹಿಡಿದು ತಪ್ಪಿಸ್ಲಿಕ್ಕೆ ಈಗಾಗಲೇ ರೇವಣ್ಣ ಅವರವರು ಹಾಸನ ಜಿಲ್ಲೆಯಲ್ಲಿ ಇನ್ಆಕ್ಟಿವ್ ಆಗಿದ್ದಾರೆ ಎಂಬುವ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇಂತಹ ಸಂದರ್ಭವನ್ನ ಸಿಎಂ ಸಿದ್ದರಾಮಯ್ಯ ಯೂಸ್ ಮಾಡ್ಕೊಂತ ಇರುವಂತದ್ದು. ಜೊತೆಗೆ ಈಗ ಮೊನ್ನೆ ನಡೆದಂತಹ ಉಪಚುನಾವಣೆ ಏನಿದೆ, ನಿಖಿಲ್ ಕುಮಾರಸ್ವಾಮಿ ಸೋಲಿನ ಹಿನ್ನೆಲೆ, ಈಗ ಸೋಲಿನ ಪರಾಮರ್ಶೆ ವಿಮರ್ಶೆಗಳ ಚರ್ಚೆಯಲ್ಲಿ ಕೂಡ ನಾಯಕರುಗಳು ಮುಂದಾಗಿದ್ದಾರೆ. ಆದ್ರೆ ಅದೇ ಸಂದರ್ಭವನ್ನು ಕೂಡ ಈಗಾಗಲೇ ಸಿಎಂ ಯೂಸ್ ಮಾಡ್ಕೊಳ್ತಾ ಇರುವಂತದ್ದು. ಒಂದ್ ಕಡೆ ಗ್ಯಾರಂಟಿಗಳ ಯೋಜನೆ, ಇನ್ನೊಂದ್ ಕಡೆ ಮತವನ್ನು ಸೆಳೆಯುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ JDS ಭದ್ರಕೋಟೆಯನ್ನು ಅಲುಗಾಡಿಸ್ಲಿಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ಮಾಡಿ ಈ ರೀತಿಯಾದಂತಹ ವರ್ಕೌಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಫಲಪ್ರದವಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಈಗಾಗಲೇ ಕಾಣ್ತಾ ಇರುವಂತದ್ದು ನೀತಿ. ಓಕೆ ಪ್ರಕಾಶ್, ಎಷ್ಟು ಜನ ಸೇರುವಂತ ಸಾಧ್ಯತೆ ಮತ್ತು ನಿರೀಕ್ಷೆ ಇದೆ? ಯಾಕಂದ್ರೆ ಹಾಸನ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಸಹಜವಾಗಿ ಬೆಂಗಳೂರಿನಿಂದ ಆಗಿರ್ಬೋದು, ಮೈಸೂರು ಭಾಗದಿಂದ ಆಗಿರ್ಬೋದು, ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗಗಳಿಂದಲೂ ಕೂಡ ಜನ ಬರಬಹುದಾದಂಥ ಸಾಧ್ಯತೆಗಳಿರುತ್ತೆ. ಕಾರಣ ಒಂದು ಅಹಿಂದ ಸಮಾವೇಶ ಅಂತ ಕರೀತಾ ಇರೋದು, ಇನ್ನೊಂದು ಸ್ವಾಭಿಮಾನಿ ಅನ್ನುವಂಥ ಹೆಸರನ್ನ ಕೂಡ ಇಟ್ಕೊಂಡಿರೋದ್ರಿಂದ ಸೊ ಎಷ್ಟು ಜನ ಯಾವ ಜಿಲ್ಲೆಗಳಿಂದ ಬರುವಂಥ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಮಾಡ್ಕೊಂಡಿರುವಂಥ ವ್ಯವಸ್ಥೆಗಳ ಬಗ್ಗೆ ಯಾವ ಥರದೊಂದು ಸಭೆ ನಡೀತಾ ಇದೆ ಅಂತ? ಈಗಾಗಲೇ ಮೈಸೂರು ವಲಯದ IGP ಏನಿದ್ದಾರೆ ಬೋರ್ಲಿಂಗಯ್ಯರವರ ನೇತೃತ್ವದಲ್ಲಿ ಆ ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಿರುವಂತದ್ದು. ಹಾಸನ, ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತೆ ಕೊಡಗು ಈ ಜಿಲ್ಲೆಗಳಿಂದ ಸಾಕಷ್ಟು ಜನವನ್ನು ಕರೆಸಲಿಕ್ಕೆ, ಅಂದ್ರೆ ಸುಮಾರು ಇವರ ಟಾರ್ಗೆಟ್ ಇರುವಂತದ್ದು 2 ಲಕ್ಷ ಜನ ಬರ್ತಾರೆ ಅನ್ನುವ ನಿರೀಕ್ಷೆಯನ್ನು ಕೂಡ ಈಗಾಗಲೇ ಕೈ ಮುಖಂಡರು ಇಟ್ಟುಕೊಂಡಿರುವಂತದ್ದು. ಅಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಎಲ್ಲಾ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಸೇರಿಸಿ ಅವರಿಗೆ ಒಂದು ಶಕ್ತಿ ಪ್ರದರ್ಶನ ಮಾಡಿ ಒಂದು ಟಾಂಗ್ ಕೊಡ್ಲಿಕ್ಕೆ, ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕೂಡ ಪುಟಿದೇಳ್ತಾ ಇದೆ, ಪುಟಿದೇಳಲಿಕ್ಕೆ ರೆಡಿ ಆಗ್ತಾ ಇರ್ತಕ್ಕಂಥದ್ದು. ಹಾಲಿ ಸಂಸದರು ಇರುವಂತಹ ಕ್ಷೇತ್ರ ಇದು. ಹಾಸನ MP ಕಾಂಗ್ರೆಸ್ ಸಂಸದರಾಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದು ಕಾಂಗ್ರೆಸ್. ಯಾಕಂತಂದ್ರೆ ಒಕ್ಕಲಿಗರ ಕೋಟೆಯಲ್ಲಿ ಒಕ್ಕಲಿಗರನ್ನ ಸೆಳೆಯೋದಿಕ್ಕೆ ಒಕ್ಕಲಿಗರನ್ನೇ ಮುಂದಿಟ್ಟುಕೊಂಡು ಪ್ಲಾನ್ ಮಾಡಿರ್ತಕ್ಕಂತಹ ಸಿಎಂ ರವರ ಪ್ಲಾನ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಬಟ್ ಇದು ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಶಕ್ತಿ ಪ್ರದರ್ಶನ ಮಾಡಿದ್ರೆ ಇದು ಕಾಂಗ್ರೆಸ್ಗೆ ಮುಂದೊಂದು ದಿನ ಇದು ಒಂದಿಷ್ಟು ಅವರ ಕಾರ್ಯಕರ್ತರಿಗೆ ಮತ್ತೆ ಜೊತೆಗೆ ಅವರ ನಾಯಕರುಗಳಿಗೆ ಪುಟಿದೇಳುವಂತಹ ಸಂದರ್ಭ ಅಂತ ಅಂದ್ರೆ ತಪ್ಪಿಲ್ಲ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.